ಕ್ಯಾನ್ ಸಿ ನಾನೇನು ಐ ಆಮ್ ನಾಟ್ ಲುಕಿಂಗ್ ಮೈ ಬೆಸ್ಟ್. ಅದೇನೋ ಗೊತ್ತಿಲ್ಲಪ್ಪ, ವೆದರಿಂದನೋ ಅಥವಾ ಹಾರ್ಮೋನ್ಸಿಂದನೋ ಅಥವಾ ಐ ಆಮ್ ಜಸ್ಟ್ ಟಯರ್ಡೋ, ಸರಿಯಾಗಿ ಮಲಗಿಲ್ವೋ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಕಿನ್ ಈಸ್ ನಾಟ್ ಫೀಲಿಂಗ್ ಸೋ ಗ್ರೇಟ್. ಆಯಿತಾ, ಕ್ಯಾಮ್ರಾ ಸುಳ್ಳು ಹೇಳ್ಬೋದು, ಬಟ್ ನನಗೆ ಒಳ್ಳೆ ಫೀಲಿಂಗ್ ಬರ್ತಾಯಿಲ್ಲ. ಸೊ ಇವತ್ತು ಈ ಥರ ಒಳ್ಳೆ ಫೀಲಿಂಗ್ ಬರ್ತಿದ್ದಾಗ ನಾನು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಅಫ್ಕೋರ್ಸ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನೋ ಅದರ ಲಿಂಕ್ ಹಾಕ್ತೀನಿ. ಹೆಸರು ಹೇಳ್ದಿದ್ರೂ ನಿಮಗೆ ವಿಡಿಯೋಲೂ ಲಿಂಕ್ ಬರುತ್ತೆ, ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ. ನಿಮಗೆ ಈ ಥರ ಆದಾಗ ಅಂದರೆ ಅಷ್ಟೊಂದು ಅಂತ ಅನ್ನಿಸ್ದಾಗ ನೀವೇನು ಮಾಡ್ತೀರಾ ನನ್ನ ಜೊತೆ ಶೇರ್ ಮಾಡಿ. ಯಾರಿಗೂ ಗೊತ್ತು, ನಿಮ್ಮ ಟಿಪ್ಸ್ ನನಗೂ ವರ್ಕ್ ಆಗ್ಬೋದು ಅಲ್ವಾ? ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ಚೆನ್ನಾಗಿ ಮುಖ ತೊಳೆದು ಬರುವೆ ನಾನು. ಓಕೆ, ಮುಖ ತೊಳೆದಾಗಿದೆ. ಆ್ಯಂಡ್ ನೀವು ಕೇಳೋದಕ್ಕಿಂತ ಮುಂಚೆನೇ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಟ್ಯಾಗ್ ಮಾಡಿದ್ದೀನಿ. ನನಗೆ ಡ್ರೈ ಸ್ಕಿನ್ನು ಸ್ವಲ್ಪ, ಅಂದರೆ ಇಲ್ಲೆಲ್ಲ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ನಾನು ಆದಷ್ಟು ಫೇಸ್ನ ಡ್ರೈ ಮಾಡದೇ ಇರೋವಂತಹ ಫೇಸ್ ವಾಶ್ ಸೋಪ್ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಫೇಸ್ ವಾಶ್ ಆಗಿದೆ. ಈಗ ಟೋನರ್ ಹಚ್ಕೊಳ್ಳೋಣ. ಟೋನರ್ ಯಾಕೆ ಹಚ್ಕೊಳ್ಳೋದು ಅಂದರೆ ಏನಾದರೂ ಕಸ್ತಾಳು ಮುಖದ ಮೇಲೆ ಇದ್ದರೆ ಅದೆಲ್ಲ ಹೋಗಲಿ ಅಂತ. ಅಗೇನ್ ನಾನು ಪರ್ಟಿಕ್ಯುಲರ್ ಟೋನರ್ಸ್ನೇ ಯೂಸ್ ಮಾಡೋದು. ಯಾವುದು ಅಂತ ಹೇಳಿ, ಟೋನರ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಒಂದು ಸೆಕೆಂಡ್ ಹುಡುಕ್ತಾ ಇದ್ದೀನಿ. ಸಿಕ್ಕಿತು. ಓಕೆ, ಗಾಟ್ ಇಟ್. ಹಾಂ, ನಾನು ಯೂಸ್ ಮಾಡೋ ಟೋನರ್ಸಲ್ಲಿ ಯೂಶ್ವಲಿ ಆಲ್ಕೋಹಾಲ್ ಇರದಿರೋಂಥ ಟೋನರ್ಸ್ ತೊಗೋತೀನಿ. ಬಿಕಾಸ್ ಆ್ಯಸ್ ಐ ಸೆಡ್ ನನಗೆ ಡ್ರೈ ಸ್ಕಿನ್ ಇದೆ. ಆ್ಯಂಡ್ ಟೋನರು ಆಲ್ಕೋಹಾಲ್ ಇರೋದಾಗ್ಬಿಟ್ರೆ ನನ್ನ ಸ್ಕಿನ್ ಇನ್ನೂ ಡ್ರೈ ಆಗಿ ಬೈಲಾಗಿ ಬರ್ಡ್ ಭೂಮಿ ಥರ ಅದಕ್ಕೇ. ಓಕೆ, ಸೊ ಈ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಅದನ್ನು ಲಿಂಕ್ ಮಾಡ್ತಾಯಿದ್ದೀನಿ ನಾನು. ಓಕೆನಾ? ಸೊ ಕ್ವಿಕ್ ಟೋನರ್. ಓಕೆ, ನಮ್ಮ ಬರ್ಫಿಗೆ ಒಂದು ಕ್ವಾಲಿಟಿ ಇದೆ. ಆಯಿತಾ, ಏನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರು ತಕ್ಷಣ ಬಗ್ಳಕ್ಕೆ ಶುರು ಮಾಡಿಬಿಡ್ತಾಳೆ. ನೀವು ವಿಡಿಯೋ ಮಾಡ್ತಾಯಿದ್ರೆ ನನಗೆ ಅವ್ರು ಟ್ರೀಟ್ ಕೊಡುತ್ತೆ. ಇವಾಗಲೂ ನೋಡಿ, ಅದೇ ಮಾಡ್ತಾ ಇದ್ದಲ್ಲ ನೋಡು. ಒಂದು ನಿಮಿಷ ತಡಿ, ಬಂದೆ, ಒಂದು ನಿಮಿಷ ತಡಿ. ಓಕೆ, ಸೊ ತಡಿಯೇ. ಸೊ ಮಚ್ ಪರವಾಗಿಲ್ಲ, ಇಟ್ಸ್ ಓಕೆ. ನೆಕ್ಸ್ಟು ಸ್ಕ್ರಬ್ ಮಾಡೋಣ. ಓಕೆ, ಟೋನರ್ ಆದಮೇಲೆ ಬರೀ ನೀರಲ್ಲಿ ಇನ್ನೊಂದು ಸಲ ಮುಖ ವಾಶ್ ಮಾಡಿದೆ. ಆ್ಯಂಡ್ ನಾನು ಸುಮಾರು ವಿಡಿಯೋ ಹೇಳಿದ್ದೀನಿ ಇದನ್ನು. ಏನು ಅಂತ ಹೇಳಿದ್ರೆ, ಮುಖ ತೊಳ್ಕೊಬೇಕಾರೆ ಅಥವಾ ಒರೆಸ್ಕೋಬೇಕಾರೆ ಡ್ಯಾಬ್ ಮಾಡಿ, ಆಯಿತಾ? ಪ್ಲೀಸ್ ಪಾತ್ರೆ ಉಜ್ದಂಗೆ ಉಜ್ಬೇಡಿ, ಪಾಪ ಮುಖ ಅದು ಅಯ್ಯೋ ಅನಿಸುತ್ತೆ. ಸೊ ನೆಕ್ಸ್ಟು ಸ್ಕ್ರಬ್. ಈ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಅಗೇನ್ ಲಿಂಕ್ ಹಾಕ್ತಾಯಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಸ್ಕ್ರಬ್ ಯಾಕೆ ಮಾಡ್ತೀನಿ ಅಂದರೆ, ಯೂಶ್ವಲಿ ಫೇಸ್ ಡಲ್ ಅನ್ಸಿದಾಗ ಎನಿ ಕೈಂಡ್ ಆಫ್ ಸ್ಕ್ರಬ್. ಒಂದು ನಿಮಿಷ ಬಂದು ಬರ್ಫಿ ಗಲಾಟೆ ಮಾಡ್ತಿದ್ಲಲ್ಲ, ಸ್ವಲ್ಪ ಬೈದು ಬಂದೆ ಅವಳು. ಎನಿವೆ, ಸೊ ಹಾಂ, ನಾನು ಹೇಳ್ತಿದ್ದಂಗೆ ಸ್ಕ್ರಬ್ ಮಾಡಿದಾಗ ಯೂಶ್ವಲಿ ಡಲ್ ಫೀಲಿಂಗ್ ಇದ್ದಾಗ ನನಗೆ ಅದು ಆ ಡಲ್ ಫೀಲಿಂಗ್ನ ಹೋಗಿಸುತ್ತೆ. ಅಗೇನ್ ಸ್ಕ್ರಬ್ಬು ಅಷ್ಟೇ ಬರ ಅಂತ ನಾನು ಉಜ್ಜಲ್ಲ, ಮೆಲ್ಲಿಗೆ ಎಕ್ಸ್ಫೋಲಿಯೇಟ್ ಆಗಬೇಕು ಡೆಡ್ ಸ್ಕಿನ್ನು, ಅಷ್ಟಕ್ಕೆ ಮಾತ್ರ ಉಜ್ಕೋತೀನಿ. ಅಕಸ್ಮಾತ್ ಡ್ರೈ ಸ್ಕಿನ್ ತುಂಬ ಆಗೋಗಿದ್ರೆ ತುಂಬ ಜಾಸ್ತಿನೂ ಎಕ್ಸ್ಫೋಲಿಯೇಟ್ ಮಾಡಲ್ಲ, ಯಾಕಂದರೆ ಅದು ಡ್ರೈ ಸ್ಕಿನ್ನ ಆಗ್ರಿವೇಟ್ ಮಾಡುತ್ತಲ್ಲ, ಅದಕ್ಕೇ. ಆ್ಯಂಡ್ ಪ್ಲೀಸ್ ನೀವು ಏನೇ ಮುಖಕ್ಕೆ ಮಾಡಿಕೊಂಡ್ರು ಕತ್ತಿಗೂ ಮಾಡ್ಕೊಳ್ಳಿ, ಬಿಕಾಸ್ ಇದು ಮುಖ, ಇಷ್ಟು ಮಾತ್ರ ಮುಖ ಅಲ್ಲ. ಓಕೆನಾ? ಸೊ ಇವಾಗ ಸ್ವಲ್ಪ ಚೆಂದಾಗಿ ಸ್ಕ್ರಬ್ ಮಾಡೋಣ. ಸೊ ಇಟ್ ಫೀಲ್ಸ್ ಸೋ ಮಚ್ ಬೆಟರ್. ಸ್ಕ್ರಬ್ಬಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಇತ್ತು, ಸೊ ಆ ಡ್ರೈನೆಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಐ ಆಮ್ ಥಿಂಕಿಂಗ್ ಯಾವ ಫೇಸ್ ಪ್ಯಾಕ್ ಹಚ್ಕೊಳ್ಳಿ ಅಂತ. ಆಭಾ ಬಂದಿದ್ದಾಳೆ, ಡಿಂಪು ಬಂದಿದ್ದಾಳೆ ವಾಪಸ್ಸು. ಸೊ ಅವಳಿಗೊಂಚೂರು ಸ್ನ್ಯಾಕ್ಸ್ ಕೊಟ್ಬಿಟ್ಟು ಆಮೇಲೆ ಯಾವ ಫೇಸ್ ಪ್ಯಾಕ್ ಹಚ್ಕೋತೀನಿ ಹೇಳ್ತೀನಿ. ಓಕೆ, ವೆಯ್ಟ್ ಮಾಡಿ ಪ್ಲೀಸ್. ಓಕೆ, ಐ ಆಮ್ ಬ್ಯಾಕ್. ಡಿಂಪುಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಬಂದಾಯಿತು ಸ್ನ್ಯಾಕ್ಸು. ಸೊ ಇವತ್ತು ಕೀಪಿಂಗ್ ದ ಜಿಡ್ಡು ಥೀಮ್, ಅಂದರೆ ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋ ಕಾರಣ, ಇದು ಕಾವೇರಿ ಎಂಪೋರಿಯಮಲ್ಲಿ ತೊಗೊಂಡಿದ್ದು ನಾನಿದು. ಇಟ್ ಸೇಸ್
ಹರ್ಬಲ್ ಫೇಸ್ ಪ್ಯಾಕ್ ಅಂತ. ಇದರಲ್ಲಿ ಏನೇನಿದೆ ಅಂದರೆ ಮುಲ್ತಾನಿ ಮಿಟ್ಟಿ, ಕೇಸರಿ, ಬೇರೆ ಬೇರೆ ಹರ್ಬ್ಸ್ ಅಂತೆ, ಆಮೇಲೆ ಸ್ವಲ್ಪ ಸ್ಯಾಂಡಲ್ವುಡ್ ಪೇಸ್ಟ್ ಇದೆಯಂತೆ. ಸೊ ಇದು ಆ್ಯಕ್ಚುಲಿ ನೋಡೋಕ್ಕೆ ಹಿಂಗಿದೆ ಅಂದರೆ ಸ್ವಲ್ಪ ಒದ್ದೆನೇ ಇದೆ. ಬಟ್ ಆಯಿತು, ನಾನು ತೊಗೊಂಡು ಆಲ್ಮೋಸ್ಟ್ ಫೆಬ್ರವರಿ ಒಂದು ನಿಮಿಷ ನವೆಂಬರೋ ಡಿಸೆಂಬರಲ್ಲೋ ತೊಗೊಂಡಿದ್ದು. ಏನು ಹಾಳಾಗಿಲ್ಲ, ಅಥವಾ ಫಸ್ಟ್ ಓಪನ್ ಮಾಡಿದಾಗ ಅಯ್ಯೋ ಏನಪ್ಪ ಇದು ವೆಟ್ ಮಾಸ್ಕ್, ಇದು ಹಾಳಾಗೋಗ್ಬಿಡುತ್ತೇನೋ, ಫ್ರಿಜ್ಜಲ್ಲಿ ಇಡಬೇಕೇನೋ ಅಂದ್ಕೊಂಡೆ. ಬಟ್ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಇದನ್ನು ತುಂಬ ಯೂಸ್ ಮಾಡ್ತೀನಿ ನಾನು. ಇದು ಗಟ್ಟಿ ಇರೋದ್ರಿಂದ ಕೆಲವು ಸಲ ಇದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡ್ತೀನಿ, ಹಾಲು ಮಿಕ್ಸ್ ಮಾಡ್ತೀನಿ. ಇವತ್ತು ಮೊಸರು ಮಿಕ್ಸ್ ಮಾಡಿದ್ದೀನಿ, ಸೊ ದಟ್ ಆ ಜಿಡ್ಡಿಂದು ಹಾಗೆ ಉಳೀಲಿ. ಇಲ್ಲಾಂದರೆ ನಿಮಗೆ ಗೊತ್ತಿರೋಂಗೆ ಮುಲ್ತಾನಿ ಮಿಟ್ಟಿ ಡ್ರೈ ಮಾಡಿಬಿಡುತ್ತೆ ಸ್ಕಿನ್ನ, ಅದಕ್ಕೆ ಇವತ್ತು ಡ್ರೈ ಬೇಡ. ಸೊ ಹಾಗಾಗಿ ಮೊಸರಿನ ಜೊತೆ. ಸೊ ಇವಾಗ ಇದನ್ನು ಹಚ್ಚಿಕೊಂಡು ಬರುವೆ ನಾನು. ಓಕೆ, ಹಚ್ಕೊಂಬರ್ತೀನಿ ತಡೀರಿ. ಹಚ್ಕೊಂಡಾಗಿದೆ. ಆ್ಯಸ್ ಯು ಕ್ಯಾನ್ ಸಿ, ಕತ್ತಿಗೂ ನಾನು ಹಚ್ಕೋತೀನಿ, ಬರೀ ಮುಖಕ್ಕೆ ಹಚ್ಕೊಳ್ಳೋದಿಲ್ಲ. ಆ್ಯಂಡ್ ಇದು ಒಣಗೋರ್ಗೂ ಕಾಯ್ತೀನಿ. ಆ್ಯಂಡ್ ಫುಲ್ ಡ್ರೈ ಆಗೋಕ್ಕೂ ಬಿಡೋದಿಲ್ಲ ನಾನು, ಇಲ್ಲಾಂದರೆ ಅದು ತುಂಬ ಮುಖಕ್ಕೆ ಅಥವಾ ಸ್ಕಿನ್ಗೆ ಹಾರ್ಶ್ ಆಗುತ್ತೆ ಅಂತ. ಇವತ್ತು ಆಲ್ರೆಡಿ ಡ್ರೈ ಇರೋದ್ರಿಂದ ಆದಷ್ಟು ಐ ಆಮ್ ಮೋರ್ ಕೇರ್ಫುಲ್ ಅಬೌಟ್ ಇಟ್. ಸೊ ಒಣಗಿದ ಮೇಲೆ ಬರುವೆ ನಾನು. ಆ್ಯಸ್ ಯು ಕ್ಯಾನ್ ಸಿ, ಮುಖನ ತೊಳ್ಕೊಂಬಂದಿದ್ದೀನಿ, ಫೀಲಿಂಗ್ ಮಚ್ ಬೆಟರ್. ನೀವು ಅಬ್ಸರ್ವ್ ಮಾಡ್ದಂಗೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೋಬೇಕಾದ್ರೂ, ಫೇಸ್ ಪ್ಯಾಕ್ ಎಸ್ಪೆಷಲಿ ಅಂಡರ್ ಐಗೆ ಹಾಕ್ಕೋಬಾರ್ದು. ಬಿಕಾಸ್ ಡೆಲಿಕೇಟ್ ಸ್ಕಿನ್ನು, ಅದು ಅಷ್ಟೊಂದು ಸ್ಟ್ರೆಚ್ ಆಗೋ ಅವಶ್ಯಕತೆ ಇಲ್ಲ, ಅದಕ್ಕೇ. ಸೊ ಈಗ ಮುಲ್ತಾನಿ ಮಿಟ್ಟಿ ಹಚ್ಕೊಂಡಿದ್ದ ಕಾರಣ ಸ್ವಲ್ಪ ಡ್ರೈ ಅನಿಸ್ತಾ ಇದೆ. ಸೊ ನನ್ನ ಹತ್ರ ಇದು ಕುಂಕುಮಾದಿ ತೈಲ ಇದೆ, ಅದನ್ನೊಂಚೂರು ಡ್ಯಾಬ್ ಮಾಡ್ಕೋತೀನಿ ಅಷ್ಟೇ. ಹಚ್ಕೊಂಡು ರಬ್ ಮಾಡಿಕೊಂಡು ಅಥವಾ ಮಸಾಜ್ ಮಾಡ್ಕೊಳ್ಳೋಲ್ಲ, ಜಸ್ಟ್ ಡ್ಯಾಬ್ ಮಾಡ್ತೀನಿ. ಸೊ ನಿಮ್ಗೆ ಅನ್ನಿಸ್ಬೋದು ತುಂಬ ಎಣ್ಣೆಣ್ಣೆ ಅನಿಸ್ತಿದೆ ಅಂತ. ಇಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ಫುಲ್ ಹೀರೋಗ್ಬಿಡುತ್ತೆ ನನಗೆ, ಆ್ಯಂಡ್ ಇಟ್ ಫೀಲ್ಸ್ ವೆರಿ ಗುಡ್. ಸೊ ದಿಸ್ ವಾಸ್ ಮೈ ಕ್ವಿಕ್ ಫೇಶಿಯಲ್. ಸ್ಕಿನ್ನು ಸ್ವಲ್ಪ ಡಲ್ಲಾಗಿದ್ದಾಗ ಅದನ್ನ ಠಡಾ ಅಂತ ಮಾಡೋದಕ್ಕೆ ಏನೆಲ್ಲ ಮಾಡ್ಕೋತೀನಿ ಅಂತ ಇವತ್ತು ನಿಮ್ಗೆ ತೋರಿಸಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಇದೇ ಥರ ಶೇರ್ ಮಾಡ್ತಿರ್ತೀನಿ. ನೀವು ನಿಮ್ಮ ಟಿಪ್ಸ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತಾಯಿರಿ. ಹಾಗೆಯೇ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಶಾಲಿವುಡ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಇಷ್ಟ ಆಗೋಂಥ ವೀಡಿಯೋಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಬಾಯ್.